ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ತಮ್ಮ ಸಿನಿಮಾಗಳಲ್ಲಿ ಫ್ಯಾಮಿಲಿ ಆಡಿಯನ್ಸ್ಗಳಿಗೆ ಹೆಚ್ಚು ಒತ್ತನ್ನು ಕೊಡುತ್ತಿದ್ದಾರೆ. ರೊಮ್ಯಾಂಟಿಕ್ ಚಿತ್ರಗಳು ಮಾತ್ರವಲ್ಲದೆ ಭಾವನಾತ್ಮಕ ಹಾಗೂ ಹಾಸ್ಯ ಸಿನಿಮಾಗಳ ಮೂಲಕ ಹೆಚ್ಚಾಗಿ ಗಮನವನ್ನು ಸೆಳೆದವರು. ಆದರೆ ಈಗ ರಿಲೀಸ್ ಆಗಿರುವ ಪಿನಾಕ ಟೀಸರ್ ನಲ್ಲಿ ಅವರ ಗೆಟಪ್, ಮ್ಯಾನರಿಸಂ ಸಂಪೂರ್ಣ ಬದಲಾಗಿದೆ. ಇಲ್ಲಿ ತುಂಬಾನೇ ವಿಭಿನ್ನವಾಗಿ ಕಾಣಿಸಿಕೊಂಡಿದ್ದಾರೆ. ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಮೂಲಕ ಕಂಬ್ಯಾಕ್ ಮಾಡಿರುವ ಗಣೇಶ್ ತಮ್ಮ ಹೊಸ ಸಿನಿಮಾ ಅನೌನ್ಸ್ ಮಾಡಿದ್ದಾರೆ. ತೆಲುಗಿನ ಪೀಪಲ್ ಮೀಡಿಯಾ ಫ್ಯಾಕ್ಟರಿ ನಿರ್ಮಾಣ ಮಾಡುತ್ತಿರುವ ಮತ್ತು ಧನಂಜಯ್ ಆಕ್ಷನ್ ಕಟ್ ಹೇಳಿರುವ ಪಿನಾಕ ಎಂಬ ಫ್ಯಾಂಟಸಿ ಆಕ್ಷನ್ ಸಿನಿಮಾದಲ್ಲಿ ಹೊಸ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸದ್ಯ ರಿಲೀಸ್ ಆಗಿರುವ ಪಿನಾಕ ಟೀಸರ್ ನಲ್ಲಿ ಒಮ್ಮೆ ಮಂತ್ರದಂಡ, ಒಮ್ಮೆ ತ್ರಿಶೂಲ ಹಿಡಿದು ಗೋಲ್ಡನ್ ಸ್ಟಾರ್ ಅಬ್ಬರಿಸಿದ್ದಾರೆ. ಪಿನಾಕ ಎಂದರೆ ಸಂಸ್ಕೃತದಲ್ಲಿ ತ್ರಿಶೂಲ, ಶಿವನ ಬಿಲ್ಲು ಎನ್ನುವ ಅರ್ಥ ಕೊಡುತ್ತೆ. ಟೀಸರ್ ನಲ್ಲಿ ಬಳಸಿರುವ ರುದ್ರ, ಪಿನಾಕ ಎನ್ನುವ ಪದಗಳು ಚಿತ್ರದ ಬಗ್ಗೆ ಕುತೂಹಲವನ್ನು ಮೂಡಿಸುತ್ತಿದೆ. ಇದು ಕಟ್ಟುಕತೆಯಲ್ಲ, ಜನರಿಗಾಗಿ ಬದುಕಿದ ಧೀರನ ದಂತಕತೆ. ಕ್ಷುದ್ರಶಕ್ತಿಯ ಎದುರು ರುದ್ರಶಕ್ತಿ ಎನ್ನುವ ಡೈಲಾಗ್ ಗಮನ ಸೆಳೆಯುತ್ತಿದೆ. ಈ ಚಿತ್ರದ ಟೀಸರ್ ನಲ್ಲಿ ಗಣೇಶ್ ಉದ್ದನೆಯ ಕೂದಲು, ಕೂಚಲು ಗಡ್ಡ ಬಿಟ್ಟು ಒಮ್ಮೆ ಮಾಟಗಾರನಂತೆಯೂ ಮತ್ತೊಮ್ಮೆ ಅಘೋರಿಯಂತೆಯೂ ಕಾಣಿಸುತ್ತಾರೆ. ಇದು ಕೇವಲ ಫ್ಯಾಂಟಸಿಯಾಗಿರದೆ ಪುರಾಣ ಮತ್ತು ಇತಿಹಾಸ ಮಿಶ್ರಣದ ಜೊತೆಗೆ ಹಾಸ್ಯ ಮತ್ತು ರೋಮಾಂಚಕ ಅಂಶಗಳಿವೆ ಎಂದು ಗಣೇಶ್ ಚಿತ್ರದ ಬಗ್ಗೆ ಮಾತಾಡಿದ್ದಾರೆ. ಟೀಸರ್ ಮೂಲಕ ಸಿನಿಮಾ ಸಾಕಷ್ಟು ನಿರೀಕ್ಷೆಯನ್ನು ಹೆಚ್ಚಿಸಿದೆ. ಸಾಕಷ್ಟು ಕಡೆ ಎಐ ತಂತ್ರಜ್ಞಾನ ಬಳಸಿ ಟೀಸರ್ ಅನ್ನು ಕಟ್ಟಿಕೊಟ್ಟಿದ್ದಾರೆ. ಅಲ್ಲದೆ ಗಣೇಶ್ ಅವರನ್ನು ಈ ರೀತಿ ನೋಡದೇ ಇರುವವರಿಗೆ ಈ ಟೀಸರ್ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಜೊತೆಗೆ ಗಣೇಶ್ ಕೂಡ ಈ ರೀತಿ ಖಡಕ್ ಪಾತ್ರ ಮಾಡಬಲ್ಲರು ಎನ್ನುವುದು ಈ ಟೀಸರ್ ನಿಂದ ಸಾಬೀತಾಗಿದೆ. ಸಿನಿಮಾದ ಸ್ಕ್ರಿಪ್ಟ್ ವರ್ಕ್ ಪೂರ್ಣಗೊಂಡಿದ್ದು ಫೆಬ್ರವರಿಯಿಂದ ಚಿತ್ರದ ಚಿತ್ರೀಕರಣ ಆರಂಭವಾಗಲಿದೆ. ಜೊತೆಗೆ ಕನ್ನಡ ಹಾಗೂ ತೆಲುಗಿನಲ್ಲಿ ಏಕಕಾಲದಲ್ಲಿ ಸಿನಿಮಾದ ಚಿತ್ರೀಕರಣ ನಡೆಯಲಿದೆ. ಬೇರೆ ಭಾಷೆಗಳಿಗೂ ಡಬ್ ಆಗುವ ಸಾಧ್ಯತೆ ಇದೆ. ಇದರ ಜೊತೆಗೆ ಗಣೇಶ್ ಮತ್ತು ರಮೇಶ್ ಅರವಿಂದ್ ಕಾಂಬಿನೇಷನ್ ನ ಇವರು ಸಿನ್ಸಿಯರ್ಲಿ ರಾಮ್ ಚಿತ್ರದ ಚಿತ್ರೀಕರಣ ನಡೆಯುತ್ತಿದೆ. ಬಹುಶಃ ರಾಮ್ ಸಿನಿಮಾದ ಬಳಿಕ ಪಿನಾಕ ತೆರೆಗೆ ಬರುವ ನಿರೀಕ್ಷೆ ಇದೆ. ಒಟ್ಟಿನಲ್ಲಿ ಗಣೇಶ್ ರವರ ಮುಂಬರುವ ಪ್ರಾಜೆಕ್ಟ್ಗಳು ಸಾಕಷ್ಟು ನಿರೀಕ್ಷೆಯನ್ನು ಹೆಚ್ಚಿಸಿದೆ. ಅಲ್ಲದೆ ಪಿನಾಕದಲ್ಲಿನ ಅವರ ಗೆಟಪ್ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ.